ಪ್ರಿಯ ರೈತ ಬಂಧುಗಳೇ, ನಿಮ್ಮ ಖಾತೆಗೆ ಲಕ್ಷಾಂತರ ರೂಪಾಯಿ ಜಮಾ ಆಗುವ ಸುದ್ದಿ ಬಂದಿದೆಯಾ? ಆದರೆ ಇದು ಎಲ್ಲರಿಗೂ ಬರಲಿದೆಯಾ ಅಥವಾ ಕೆಲವರಿಗೆ ಮಾತ್ರ? ನಿಮ್ಮ ಹೆಸರು ಆ ಪಟ್ಟಿಯಲ್ಲಿ ಇದೆಯಾ ಇಲ್ಲವಾ? ಇದನ್ನು ತಿಳಿಯದೇ ಇದ್ದರೆ ನಿಮ್ಮ ಹಣ ಹಾಳಾಗಬಹುದು. ಹೌದು, ಇಂದು ನಾವು ಮಾತನಾಡುತ್ತಿರುವುದು ಪಿಎಂ ಕಿಸಾನ್ ಯೋಜನೆಯ 22ನೇ ಕಂತು ಹಣದ ಬಗ್ಗೆ. ಇದು ನಿಮ್ಮ ಜೀವನವನ್ನು ಬದಲಾಯಿಸಬಲ್ಲ ಸುದ್ದಿ. ನೀವು ರೈತರಾಗಿದ್ದರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಇದರಲ್ಲಿ ನಿಮಗೆ ಬೇಕಾದ ಎಲ್ಲಾ ಮಾಹಿತಿ ಇದೆ. ಮತ್ತು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಬೃಹತ್ ಕರ್ನಾಟಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ನೋಟಿಫಿಕೇಶನ್ ಆನ್ ಮಾಡಿ, ಏಕೆಂದರೆ ನಾವು ಪ್ರತಿದಿನ ನಿಮಗೆ ಅತ್ಯಂತ ಮುಖ್ಯವಾದ ಕೃಷಿ ಸುದ್ದಿಗಳನ್ನು ತರುತ್ತೇವೆ. ಮತ್ತು ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ರೈತ ಸ್ನೇಹಿತರಿಗೆ ಸಹಾಯ ಮಾಡಿ. ಸರಿ, ಈಗ ಮುಖ್ಯ ಸುದ್ದಿಗೆ ಬರೋಣ. ನೀವು ಕಾಯುತ್ತಿರುವ ಪಿಎಂ ಕಿಸಾನ್ 22ನೇ ಕಂತು ಹಣ ಯಾವಾಗ ಬರಲಿದೆ? ಇದು ನಿಮ್ಮ ಖಾತೆಗೆ ಜಮಾ ಆಗುವುದು ಮುಂದಿನ ವಾರದಲ್ಲೇನಾ ಅಥವಾ ಇನ್ನೂ ತಡವಾಗುತ್ತದೆಯಾ? ನಿಮ್ಮ ಹೆಸರು ಆ ಫಲಾನುಭವಿಗಳ ಪಟ್ಟಿಯಲ್ಲಿ ಇಲ್ಲದಿದ್ದರೆ ಏನು ಮಾಡಬೇಕು? ಈ ಕೆವೈಸಿ ಮಾಡದಿದ್ದರೆ ನಿಮ್ಮ ಹಣ ಹೋಗುತ್ತದೆಯಾ? ಈ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಮೂಡುತ್ತಿರುವುದು ನನಗೆ ಗೊತ್ತು, ಮತ್ತು ನಾನು ಇದನ್ನು ಒಂದೊಂದಾಗಿ ಬಿಡಿಸಿ ಹೇಳುತ್ತೇನೆ. ಆದರೆ ಮೊದಲು ಈ ಸುದ್ದಿಯ ಹಿಂದಿನ ರಹಸ್ಯವನ್ನು ತಿಳಿಯಿರಿ, ಏಕೆಂದರೆ ಇದು ನಿಮ್ಮ ಭವಿಷ್ಯಕ್ಕೆ ಸಂಬಂಧಿಸಿದ್ದು. ಮತ್ತು ನೀವು ಈ ವಿಡಿಯೋವನ್ನು ಮಧ್ಯದಲ್ಲಿ ಬಿಟ್ಟರೆ ನಿಮಗೆ ಮುಖ್ಯ ಮಾಹಿತಿ ಮಿಸ್ ಆಗುತ್ತದೆ. ಹಾಗಾಗಿ ಕೊನೆಯವರೆಗೂ ನೋಡಿ. ಪಿಎಂ ಕಿಸಾನ್ ಯೋಜನೆ ಎಂದರೇನು ಗೊತ್ತಾ ನಿಮಗೆ? ಇದು ಕೇಂದ್ರ ಸರ್ಕಾರದ ಅತ್ಯಂತ ಜನಪ್ರಿಯ ಯೋಜನೆ. ಇದರಲ್ಲಿ ರೈತರಿಗೆ ಪ್ರತಿ ವರ್ಷ 6,000 ರೂಪಾಯಿ ನೀಡಲಾಗುತ್ತದೆ. ಆದರೆ ಅದು 3 ಕಂತುಗಳಲ್ಲಿ ಬರುತ್ತದೆ. ಪ್ರತಿ ಕಂತು 2,000 ರೂಪಾಯಿ. ಮತ್ತು ಈಗ ನಾವು ಮಾತನಾಡುತ್ತಿರುವುದು 22ನೇ ಕಂತು ಬಗ್ಗೆ. ಇದು ಲಕ್ಷಾಂತರ ರೈತರ ಖಾತೆಗೆ ಬರಲಿದೆ. ಆದರೆ ಯಾರಿಗೆ ಬರುತ್ತದೆ, ಯಾರಿಗೆ ಬರುವುದಿಲ್ಲ ಎಂಬುದು ದೊಡ್ಡ ಪ್ರಶ್ನೆ. ನೀವು ಆಲೋಚಿಸಿ ನೋಡಿ, ನಿಮ್ಮ ಖಾತೆಗೆ ಹಿಂದಿನ ಕಂತು ಬಂದಿತ್ತಾ? 21ನೇ ಕಂತು ನವೆಂಬರ್ 19ರಂದು ಬಂದಿತ್ತು, ಹೌದಲ್ಲವೇ? ಮತ್ತು ಈ ಯೋಜನೆಯಲ್ಲಿ ಪ್ರತಿ 4 ತಿಂಗಳಿಗೊಮ್ಮೆ ಹಣ ಬರುತ್ತದೆ. ಹಾಗಾದ್ರಿಂದ 22ನೇ ಕಂತು ಇದೇ ತಿಂಗಳಲ್ಲಿ, ಅಂದರೆ ನವೆಂಬರ್ 19ರೊಳಗೆ ಬರಬೇಕು. ಆದರೆ ಮೂಲಗಳ ಪ್ರಕಾರ ಮುಂದಿನ ವಾರದಲ್ಲೇ ಜಮಾ ಆಗುತ್ತದೆ ಎಂದು ತಿಳಿದುಬಂದಿದೆ. ಇದು ನಿಮಗೆ ಆಶ್ಚರ್ಯವಾಗುತ್ತಿದೆಯಾ? ಹೌದು, ಏಕೆಂದರೆ ಇದು ರೈತರಿಗೆ ದೊಡ್ಡ ಸಹಾಯ. ಆದರೆ ಸಸ್ಪೆನ್ಸ್ ಇದೆ, ಏಕೆಂದರೆ ಎಲ್ಲರಿಗೂ ಬರುವುದಿಲ್ಲ. ನೀವು ಈ ಕೆವೈಸಿ ಮಾಡಿದ್ದಿಲ್ಲ? ಇದು ಮುಖ್ಯ, ಏಕೆಂದರೆ ಈ ಕೆವೈಸಿ ಪೂರ್ಣಗೊಳಿಸದ ರೈತರಿಗೆ ಹಣ ಬರುವುದಿಲ್ಲ ಮತ್ತು ಮುಂದಿನ ಕಂತುಗಳೂ ಬರುವುದಿಲ್ಲ. ಹಾಗಾಗಿ ನೀವು ಈಗಲೇ ಚೆಕ್ ಮಾಡಿ. ಇದು ಹೇಗೆ ಮಾಡಬೇಕು ಎಂಬುದನ್ನು ನಾನು ಹೇಳುತ್ತೇನೆ. ಆದರೆ ಮೊದಲು ಈ ಪ್ರಶ್ನೆಯನ್ನು ಕೇಳಿ: ನಿಮ್ಮ ಹೆಸರು ಫಲಾನುಭವಿಗಳ ಪಟ್ಟಿಯಲ್ಲಿ ಇದೆಯಾ ಇಲ್ಲವಾ? ಇಲ್ಲದಿದ್ದರೆ ನಿಮ್ಮ ಹಣ ಹೋಗುತ್ತದೆಯಾ? ಹೌದು, ಇದನ್ನು ಪರಿಶೀಲಿಸುವುದು ಸುಲಭ. ಪಿಎಂ ಕಿಸಾನ್ ವೆಬ್ಸೈಟ್ಗೆ ಹೋಗಿ, ಲಿಂಕ್ https://pmkisan.gov.in/rpt_status_pub_.aspx ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನಿಮ್ಮ ರಾಜ್ಯ ಕರ್ನಾಟಕ ಆಯ್ಕೆ ಮಾಡಿ, ನಂತರ ಜಿಲ್ಲೆ, ತಾಲೂಕು, ಗ್ರಾಮ ಆಯ್ಕೆ ಮಾಡಿ, ಗೆಟ್ ರಿಪೋರ್ಟ್ ಒತ್ತಿ. ಆಗ ನಿಮ್ಮ ಊರಿನ ರೈತರ ಹೆಸರುಗಳು ಕಾಣಿಸುತ್ತವೆ. ಅವರು ಹಣ ಪಡೆಯುತ್ತಿದ್ದಾರೆಯೇ ಎಂಬುದು ತಿಳಿಯುತ್ತವೆ. ಇದು ನಿಮಗೆ ಸಸ್ಪೆನ್ಸ್ ಕೊಡುತ್ತದೆಯಾ? ನಿಮ್ಮ ಹೆಸರು ಇಲ್ಲದಿದ್ದರೆ ಏನು ಮಾಡಬೇಕು? ಚಿಂತೆ ಬೇಡ, ನಾನು ಹೇಳುತ್ತೇನೆ. ಮೊದಲು ಈ ಕೆವೈಸಿ ಮಾಡಿ. ಇದು ಯಾವ ರೀತಿ? ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಸಿಎಸ್ಸಿ ಸೆಂಟರ್ನಲ್ಲಿ ಮಾಡಿಸಿ ಮತ್ತು ನಿಮ್ಮ ಭೂಮಿ ದಾಖಲೆಗಳನ್ನು ಸರಿಪಡಿಸಿ. ಪಹಣಿ, ಖಾತೆ, ಆಧಾರ್ ಕಾರ್ಡ್, ಬ್ಯಾಂಕ್ ವಿವರಗಳಲ್ಲಿ ತಪ್ಪಿದ್ದರೆ ಸರಿಪಡಿಸಿ, ಏಕೆಂದರೆ ಇದು ಇಲ್ಲದಿದ್ದರೆ ಪಿಎಂ ಕಿಸಾನ್ ಸೇರಿ ಇತರ ಯೋಜನೆಗಳ ಹಣ ಬರುವುದಿಲ್ಲ. ಹಾಗಾಗಿ ತಕ್ಷಣ ನಾಡ ಕಚೇರಿ, ಗ್ರಾಮ ಪಂಚಾಯಿತಿ ಅಥವಾ ತಹಸೀಲ್ದಾರ್ ಕಚೇರಿಗೆ ಹೋಗಿ ಸರಿಪಡಿಸಿ. ಇದು ನಿಮ್ಮ ಹಕ್ಕು ಮತ್ತು ಈ ಯೋಜನೆಯ ಸೌಲಭ್ಯ ಸರಿಯಾಗಿ ಬರಬೇಕು. ಈಗ ಆಲೋಚಿಸಿ, ನೀವು ಇದನ್ನು ಮಾಡದಿದ್ದರೆ ನಿಮ್ಮ ನೆರೆಯ ರೈತನ ಖಾತೆಗೆ ಹಣ ಬರುತ್ತದೆ, ಆದರೆ ನಿಮ್ಮದು ಬರುವುದಿಲ್ಲ. ಇದು ಅನ್ಯಾಯವಲ್ಲವೇ? ಹಾಗಾಗಿ ಈಗಲೇ ಕ್ರಮ ಕೈಗೊಳ್ಳಿ. ಮತ್ತು ಈ ವಿಡಿಯೋ ಕೊನೆಯಲ್ಲಿ ನಾನು ಇನ್ನೊಂದು ಮುಖ್ಯ ಸುದ್ದಿ ಹೇಳುತ್ತೇನೆ. ಅದೇನು ಎಂದು ಕಲಿಯಲು ಕಾಯಿರಿ. ಇದು ನಿಮ್ಮನ್ನು ಆಶ್ಚರ್ಯಗೊಳಿಸುತ್ತದೆ. ಸರಿ, ಮತ್ತೆ ಮುಖ್ಯ ವಿಷಯಕ್ಕೆ ಬರೋಣ. ಪಿಎಂ ಕಿಸಾನ್ 22ನೇ ಕಂತು ಹಣ ಮುಂದಿನ ವಾರದಲ್ಲಿ ಬರಲಿದೆ ಎಂದು ಮೂಲಗಳು ಹೇಳುತ್ತಿವೆ. ಆದರೆ ಖಚಿತ ದಿನಾಂಕವೇನು? ನವೆಂಬರ್ 19ರೊಳಗೆ ಎಂದು ಹೇಳಲಾಗಿದೆ. ಆದರೆ ಇದು ನಿಮ್ಮ ಖಾತೆಗೆ ಯಾವಾಗ ಜಮಾ ಆಗುತ್ತದೆ ಎಂಬುದು ಬ್ಯಾಂಕ್ ಮೇಲೆ ಅವಲಂಬಿತ. ನೀವು ಚೆಕ್ ಮಾಡುತ್ತೀರಾ? ಪ್ರತಿದಿನ ನಿಮ್ಮ ಬ್ಯಾಂಕ್ ಅಪ್ಡೇಟ್ ನೋಡಿ ಮತ್ತು ಈ ಕೆವೈಸಿ ಮಾಡಿದ್ದೀರಾ ಎಂಬುದನ್ನು ಖಚಿತಪಡಿಸಿ, ಏಕೆಂದರೆ ಇದು ಕಡ್ಡಾಯ ಮತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಕೃಷಿ ಯೋಜನೆಗಳಿಗೆ ಇದು ಅಗತ್ಯ. ನೀವು ಆಲೋಚಿಸಿ ನೋಡಿ, ನಿಮ್ಮ ಭೂಮಿ ದಾಖಲೆಗಳು ಇಲ್ಲದಿದ್ದರೆ ನೀವು ತಪ್ಪಿಸಿಕೊಳ್ಳುತ್ತೀರಿ. ಹಾಗಾಗಿ ತಕ್ಷಣ ಕ್ರಮ ಕೈಗೊಳ್ಳಿ. ಮತ್ತು ಈ ಯೋಜನೆಯ ಬಗ್ಗೆ ಇನ್ನಷ್ಟು ತಿಳಿಯಲು ನಮ್ಮ ಚಾನೆಲ್ನ ಹಿಂದಿನ ವಿಡಿಯೋಗಳನ್ನು ನೋಡಿ. ಆದರೆ ಈಗ ಈ ಸುದ್ದಿಯನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳೋಣ.
ಪಿಎಂ ಕಿಸಾನ್ ಯೋಜನೆ ರೈತರಿಗೆ ಹೇಗೆ ಸಹಾಯ ಮಾಡುತ್ತದೆ ಎಂಬುದು ಗೊತ್ತಾ? ಇದು ಅವರ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತದೆ, ಬೆಳೆ ಬೆಳೆಯಲು ಸಹಾಯ ಮಾಡುತ್ತದೆ ಮತ್ತು ಈ 22ನೇ ಕಂತು ಅನೇಕರಿಗೆ ಹಬ್ಬದಂತೆ ಬರಲಿದೆ. ಆದರೆ ನೀವು ಅರ್ಹರೇ? ಇದನ್ನು ಚೆಕ್ ಮಾಡಲು ಮೇಲೆ ಹೇಳಿದ ಲಿಂಕ್ ಬಳಸಿ ಮತ್ತು ನಿಮ್ಮ ಗ್ರಾಮದ ಪಟ್ಟಿ ನೋಡಿ. ಅದರಲ್ಲಿ ನಿಮ್ಮ ಹೆಸರಿದ್ದರೆ ಸಂತೋಷ, ಇಲ್ಲದಿದ್ದರೆ KYC ಮಾಡಿ. ಇದು ಸರಳ ಪ್ರಕ್ರಿಯೆ. CSC ಸೆಂಟರ್ಗೆ ಹೋಗಿ ಆಧಾರ್ ಮತ್ತು ಇತರ ದಾಖಲೆಗಳೊಂದಿಗೆ ಮಾಡಿಸಿ ಮತ್ತು ನಿಮ್ಮ ಪಹಣಿ ದಾಖಲೆಗಳಲ್ಲಿ ತಪ್ಪಿದ್ದರೆ ಸರಿಪಡಿಸಿ, ಏಕೆಂದರೆ ಇದು ಮಾತ್ರವಲ್ಲದೆ ಇತರ ಸರ್ಕಾರಿ ಯೋಜನೆಗಳಿಗೂ ಅಗತ್ಯ. ನೀವು ಇದನ್ನು ಮಾಡದಿದ್ದರೆ ನಿಮ್ಮ ಹಣ ಹೋಗುತ್ತದೆ ಮತ್ತು ನಿಮ್ಮ ಕುಟುಂಬಕ್ಕೆ ಕಷ್ಟವಾಗುತ್ತದೆ. ಹಾಗಾಗಿ ಈಗಲೇ ಎಚ್ಚರಿಕೆಯಿಂದಿರಿ ಮತ್ತು ಈ ಸುದ್ದಿಯನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಅವರಿಗೂ ಸಹಾಯ ಮಾಡಿ. ಇದು ನಮ್ಮ ಬೃಹತ್ ಕರ್ನಾಟಕ ಚಾನೆಲ್ನ ಉದ್ದೇಶ, ರೈತರಿಗೆ ಸರಿಯಾದ ಮಾಹಿತಿ ಕೊಡುವುದು. ಮತ್ತು ಇದರ ಕೊನೆಯಲ್ಲಿ ನಾನು ಹೇಳಿದಂತೆ ಇನ್ನೊಂದು ಸುದ್ದಿ, ಅದು SSLC ಮಾದರಿ ಉತ್ತರಪತ್ರಿಕೆ ಬಿಡುಗಡೆ ಬಗ್ಗೆ. ಮೊಬೈಲ್ನಲ್ಲಿ ಹೇಗೆ ಡೌನ್ಲೋಡ್ ಮಾಡಬೇಕು ಎಂಬುದು. ಆದರೆ ಅದನ್ನು ಮತ್ತೊಂದು ವಿಡಿಯೋದಲ್ಲಿ ನೋಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಈಗ ಮತ್ತೆ PM ಕಿಸಾನ್ ಬಗ್ಗೆ ಆಳವಾಗಿ ಮಾತನಾಡೋಣ. ಈ ಯೋಜನೆಯ 22ನೇ ಕಂತು ಯಾರಿಗೆ ಬರುತ್ತದೆ ಎಂಬುದು ದೊಡ್ಡ ರಹಸ್ಯ, ಏಕೆಂದರೆ ಕೇವಲ KYC ಮಾಡಿದ ರೈತರಿಗೆ ಮಾತ್ರ. ನೀವು ಮಾಡಿದ್ದೀರಾ? ಇಲ್ಲದಿದ್ದರೆ ಈಗಲೇ ಮಾಡಿ ಮತ್ತು ನಿಮ್ಮ ದಾಖಲೆಗಳನ್ನು ಪರಿಶೀಲಿಸಿ. ಪಹಣಿ ಎಂದರೇನು ಗೊತ್ತಾ? ಅದು ನಿಮ್ಮ ಭೂಮಿ ದಾಖಲೆ. ಅದರಲ್ಲಿ ತಪ್ಪಿದ್ದರೆ ಸರಿಪಡಿಸಿ. ಖಾತೆ ವಿವರಗಳು ಸರಿಯಿರಬೇಕು, ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು, ಬ್ಯಾಂಕ್ ಅಕೌಂಟ್ ಸರಿಯಿರಬೇಕು. ಇದೆಲ್ಲ ಸರಿಯಿದ್ದರೆ ಮಾತ್ರ ಹಣ ಬರುತ್ತದೆ ಮತ್ತು ಈ ಕಂತು ಮುಂದಿನ ವಾರದಲ್ಲಿ ಬರಲಿದೆ. ನೀವು ಕಾಯುತ್ತಿರುವಿರಾ? ಹೌದು, ಅನೇಕ ರೈತರು ಕಾಯುತ್ತಿದ್ದಾರೆ ಮತ್ತು ಇದು ಅವರಿಗೆ ದೊಡ್ಡ ಸಹಾಯ. ಆದರೆ ನೀವು ಪಟ್ಟಿ ಚೆಕ್ ಮಾಡದಿದ್ದರೆ ನಿಮ್ಮ ಹೆಸರು ಇಲ್ಲವಿರಬಹುದು. ಹಾಗಾಗಿ ಈಗಲೇ ವೆಬ್ಸೈಟ್ ತೆರೆಯಿರಿ, ಕರ್ನಾಟಕ ಆಯ್ಕೆ ಮಾಡಿ, ಜಿಲ್ಲೆ ಆಯ್ಕೆ ಮಾಡಿ, ತಾಲೂಕು, ಗ್ರಾಮ, ಗೆಟ್ ರಿಪೋರ್ಟ್ ಮತ್ತು ನೋಡಿ ನಿಮ್ಮ ಹೆಸರು ಇದೆಯಾ. ಇದು ಸರಳ ಆದರೆ ಮುಖ್ಯ. ಮತ್ತು KYC ಪ್ರಕ್ರಿಯೆ ಈಗಾಗಲೇ ಆರಂಭವಾಗಿದೆ. ಇನ್ನೂ ಮಾಡದವರು ತಡ ಮಾಡಬೇಡಿ. CSC ಸೆಂಟರ್ಗೆ ಹೋಗಿ, ಅದು ನಿಮ್ಮ ಹತ್ತಿರದಲ್ಲೇ ಇದೆ ಮತ್ತು ಇದನ್ನು ಮಾಡಿದರೆ ನಿಮ್ಮ ಹಣ ಸುರಕ್ಷಿತ. ನೀವು ಆಲೋಚಿಸಿ ನೋಡಿ, ಈ ಯೋಜನೆಯಿಂದ ಲಕ್ಷಾಂತರ ರೈತರು ಲಾಭ ಪಡೆದಿದ್ದಾರೆ. ಆದರೆ ಕೆಲವರು ದಾಖಲೆ ತಪ್ಪಿನಿಂದ ತಪ್ಪಿಸಿಕೊಂಡಿದ್ದಾರೆ. ನೀವು ಅಂತಹವರಾಗಬೇಡಿ. ಹಾಗಾಗಿ ಈ ಮಾಹಿತಿ ಬಳಸಿ ಮತ್ತು ನಮ್ಮ ಚಾನೆಲ್ನಲ್ಲಿ ಇಂತಹ ಸುದ್ದಿಗಳು ಹೆಚ್ಚು ಬರುತ್ತವೆ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಕಮೆಂಟ್ನಲ್ಲಿ ನಿಮ್ಮ ಅನುಭವ ಹಂಚಿಕೊಳ್ಳಿ. ನಿಮ್ಮ ಖಾತೆಗೆ ಹಣ ಬಂದಿದೆಯಾ ಎಂದು ಹೇಳಿ. ಇದು ಇತರರಿಗೆ ಸಹಾಯ ಆಗುತ್ತದೆ. ಸರಿ, ಇದು ನಮ್ಮ ಇಂದಿನ ಸುದ್ದಿ. ಆದರೆ ಇನ್ನಷ್ಟು ವಿವರಗಳಿಗೆ ಕೊನೆಯವರೆಗೂ ನೋಡಿ. ನಾನು ಈಗ ಈ ಯೋಜನೆಯ ಇತಿಹಾಸವನ್ನು ಸ್ವಲ್ಪ ಹೇಳುತ್ತೇನೆ. PM ಕಿಸಾನ್ ಆರಂಭವಾದದ್ದು ರೈತರನ್ನು ಬಲಪಡಿಸಲು ಮತ್ತು ಈಗ 22ನೇ ಕಂತು ಬಂದಿದೆ. ಇದು ದೊಡ್ಡ ಮೈಲುಗಲ್ಲು ಮತ್ತು ನೀವು ಇದರ ಭಾಗವಾಗಿರಿ. KYC ಮಾಡಿ, ದಾಖಲೆ ಸರಿಪಡಿಸಿ ಮತ್ತು ಹಣ ಪಡೆಯಿರಿ. ಇದು ನಿಮ್ಮ ಹಕ್ಕು ಮತ್ತು ಈ ಸುದ್ದಿ ನಿಮಗೆ ಉಪಯೋಗವಾಯಿತು ಎಂದು ಭಾವಿಸುತ್ತೇನೆ. ಧನ್ಯವಾದಗಳು. ಬೃಹತ್ ಕರ್ನಾಟಕದಿಂದ ನಿಮ್ಮೊಂದಿಗೆ ಮಾತನಾಡಿದ್ದು ನಾನು. ಮತ್ತೆ ಸಿಗೋಣ ಮುಂದೆ.